ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳ ನಡುವಿನ ಚಿಕ್ಕ ಪುಟ್ಟ ಗ್ರಾಮಗಳಲ್ಲಿ ಜನ ಕೃಷಿ ಮಾಡ್ತಾ ನೆಮ್ಮದಿಯಾಗಿ ಇದ್ದರು. ಆದರೆ ಕಳೆದ 8 ತಿಂಗಳಿಂದ ಈ ಜನರ ನಿದ್ದೆನೇ ಹಾರೋಗಿದೆ. ಯಾಕೆ ಅಂದರೆ ಕಾಂಗ್ರೆಸ್ನ ಪ್ರಭಾವಿ ನಾಯಕಿ ಮತ್ತು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹರ್ಷ ಶುಗರ್ಸ್, ಕಾಂಗ್ರೆಸ್ನ ಶಾಸಕಿ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾಲೀಕತ್ವದ ಕಾರ್ಖಾನೆ ಇದು ಹರ್ಷ ಶುಗರ್ಸು. ಇದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನಲ್ಲಿರುವ ಈ ಕಾರ್ಖಾನೆ 8 ತಿಂಗಳ ಹಿಂದೆ ಶುರುವಾಗಿದೆ. ಕಾರ್ಖಾನೆಯ ತ್ಯಾಜ್ಯವನ್ನು ಧಾರವಾಡ ಜಿಲ್ಲೆಯಲ್ಲಿ ಹರಿಯುವ ತುಪ್ರಿ ಮತ್ತು ಬೆಣ್ಣೆ ಹಳ್ಳಕ್ಕೆ ಹರಿಸಲಾಗ್ತಾ ಇತ್ತು. ಇದರಿಂದ ಬೆಳಗಾವಿ ಜಿಲ್ಲೆಯ ಉಳ್ಳಿಗೇರಿ, ಇನಾಮ್ ಹೊಂಗಲ್ ಮತ್ತು ಧಾರವಾಡ ಜಿಲ್ಲೆಯ ಶಿರೂರ ಮತ್ತು ಆಯಟ್ಟಿ ಗ್ರಾಮಸ್ಥರು ಪರದಾಡೋ ಹಾಗಾಗಿದೆ. ನೀರಿಗೆ ತ್ಯಾಜ್ಯವನ್ನು ಹರಿಸ್ತಾ ಇರೋದ್ರಿಂದ ಗಬ್ಬು ವಾಸನೆ ಬರ್ತಾ ಇದ್ದು ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡೇ ಓಡಾಡ್ತಾ ಇದ್ದಾರೆ. ಮೊದಲು ಇದು ಬಂದ್ ಆಗಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಆ ಶುಗರ್ ಫ್ಯಾಕ್ಟ್ರಿ ಆದ್ರಿಂದ ಅಲ್ಲಿ ವೇಸ್ಟ್ ಏನೈತಲ್ಲ ಆ ಫ್ಯಾಕ್ಟ್ರಿ ಸಂಬಂಧಪಟ್ಟಂತ ವೇಸ್ಟ್ ಈ ಹಳ್ಳಕ್ಕೆ ಬಿಡತ್ತಾರ. ವಾಯು ಮಾಲಿನ್ಯ ಆಗೈತಿ. ಮುಂದೆ ಊರಾಗಿನ ಜನ ಚಿಕ್ಕುಳಗಿರಿ ಗ್ರಾಮ, ಇನಾಮಂಗಲ, ಸೀರೂರು, ಐಐಟಿ ಈ ಗ್ರಾಮದಾಗಿನ ಜನರಿಗೆ ಇದ್ದ ಜೀವನ ಮಾಡಕ ಕಷ್ಟ ಆಗೈತೆ. ಈಗ ಕುರಿ ಮರಿ ಆಗಲಿ ದನ ಕರ ನೀರು ಕುಡಿಲಂಗ ಆಗೈತಿ. ಕುಡಿದು ಕೆಲವೊಂದಷ್ಟು ಸತ್ತಾವ್ರೆ. ಧಾರವಾಡ ಜಿಲ್ಲೆ ಫ್ಯಾಕ್ಟ್ರಿಯಿಂದ ತ್ಯಾಜ್ಯ ನೀರು ಬರಕತ್ತದ್ರಿ. ಅದರಿಂದ ನಮ್ಮ ಅಕ್ಕಪಕ್ಕದ ಊರಿಗೂ ತೊಂದರೆ ಆಗತ್ತದ್ರಿ. ಮತ್ತು ನಮ್ಮ ಶಾಲೆಗೆ ಓದಾಕೂ ಆಗವಲ್ತ್ರಿ. ಸ್ಮೆಲ್ ಭಾಳ ಬರತ್ತದ್ರಿ. ಮತ್ತು ಮೂಗು ಮುಚ್ಕೊಂಡು ಕುಂದಿರ್ತೇವ್ರಿ. ಶಾಲೆ ಕಲಿಬೇಕಲ್ರಿ. ಊರಾಗ ನಾವು ತುಲ್ಗುಳ್ದಾಗ ಬಂದು ಹಾರೆ ಮಾಡಾಕ್ ತಂದ್ರಿ. ನಮಗೆ ಹೊಲದಾಗ ಮನಿ ಹಾಕಿಸ್ಕೊಂಡದೇವ್ರಿ. ನಾವು ಒಟ್ಟ ನಮಗೆ 24 ತಾಸು ಈ ನಮ್ಮನಿ ಮುಚ್ಕೊಂಡ ಜೀವನ ಮಾಡೋದಾಗೈತ್ ನೋಡ್ರಿ. ನಾವು ಇದು ಬಂದ್ ಆಗ್ಬೇಕ್ರಿ. ಒಟ್ಟ ಮನ್ಯಾಗ ಬಸ್ರು ಹೆಂಗಸೂರಿಗೆ ಸತ್ಯ ತೊಂದ್ರೆ ಆಗಕತ್ತತ್ರಿ. ಇದು ಯಾರು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಜಾವೀದ್ ಅವರಿಂದ. ಜಾವೀದ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಈ ವಿಚಾರ ಬಂದಿದೆಯಾ? ಬಂದಿದ್ರೂ ಸುಮ್ಮನಿದಾರಾ ಅಥವಾ ಗೊತ್ತಿಲ್ವಾ? ನಿಜವಾಗ್ಲೂ ಅರವಿಂದ್, ಏನು ಕಳೆದ 8 ತಿಂಗಳ ಹಿಂದೆನೆ ಈ ಹರ್ಷ ಶುಗರ್ಸ್ ಈ ಭಾಗದಲ್ಲಿ ಆರಂಭವಾಗಿರುವಂತದ್ದು. ಏನು ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆ ಗಡಿ ಭಾಗದಲ್ಲಿರುವಂತ ಈ ಶುಗರ್ ಫ್ಯಾಕ್ಟರಿಯಿಂದ ಬರುವಂತ ಒಂದು ಕೆಮಿಕಲ್ ತ್ಯಾಜ್ಯ ಸಂಪೂರ್ಣವಾಗಿ 4-5 ಗ್ರಾಮಗಳಿಗೆ ಏನಂತಿದೆ ಆವರಿಸುವಂತದ್ದು. ಯಾಕಂತಿದ್ರೆ ಇದನ್ನ ಹಳ್ಳಕ್ಕೆ ಬಿಟ್ಟಿರುವಂತ ಈ ನೀರು, ಇದರಿಂದ ಬರುವಂತ ಏನು ಕಲುಷಿತ ನೀರಿನ ಒಂದು ವಾಸನೆಯಿಂದ ಸಾಕಷ್ಟು ಜನರಿಗೆ ನೆಮ್ಮದಿ ಒಂದು ಹಾಳು ಮಾಡಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಏನಂತಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗಮನಕ್ಕೆ ಬರದೇ ಇರುವಂತಹ ವಿಷಯ ಏನಲ್ಲ. ಯಾಕಂತಿದ್ರೆ ಅವ್ರದೇ ಫ್ಯಾಕ್ಟರಿಯಿಂದ ಬರುವಂತ ಈ ತ್ಯಾಜ್ಯ ಜನರಿಗೆ ತೊಂದರೆ ಆಗ್ತಾ ಇರುವಂತದ್ದು. ಇದರ ಬಗ್ಗೆ ಏನಂತಿದ್ರೆ ಇಲ್ಲಿ ಸ್ಥಳೀಯ ಜನರು ಕೂಡ ಏನಂತಿದ್ರೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗಾಗಿರ್ಬೋದು ಎಲ್ಲರಿಗೂ ಗಮನಕ್ಕೆ ತಂದ್ರು ಕೂಡ ಇಲ್ಲಿವರೆಗೆ ಇದು ಸಮಸ್ಯೆ ಇತ್ಯರ್ಥಾಗಿಲ್ಲ. ಅರವಿಂದ್, ಯಾಕೆ ಬೇರೆ ಆಲ್ಟರ್ನೇಟಿವ್ ಏನು ಇಲ್ವಾ ಇವರು ತ್ಯಾಜ್ಯವನ್ನು ಹರಿಸೋದಕ್ಕೆ? ನಿಜ ಅರವಿಂದ್, ಈ ಶುಗರ್ ಫ್ಯಾಕ್ಟರಿ ಅವರು ನೀರು ಶುದ್ಧೀಕರಣ ಒಂದು ಘಟಕವನ್ನ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕಂಪನಿಯಿಂದ ಬಂದಂತ ತ್ಯಾಜ್ಯ ಸಂಪೂರ್ಣ ಅಲ್ಲಿ ಏನಂತಿದ್ರೆ ಶುದ್ಧೀಕರಣ ಆದ ನಂತರ ನೀರು ಹೊರಗೆ ಹಾಕ್ಬೇಕನ್ನೋ ಒಂದು ರೂಲ್ಸ್ ಇದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ಏನಂತಿದ್ರೆ ಗಮನವನ್ನು ಹರಿಸಬೇಕು. ಆದ್ರೆ ಇಲ್ಲಿವರೆಗೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕಿ ಆಗಿರೋದ್ರಿಂದ ಅವ್ರ ಮೇಲೆ ಯಾವುದೇ ರೀತಿಯಂತ ಒತ್ತಡ ಇರುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಅರವಿಂದ್, ಓಕೆ, ಅಂದ್ರೆ ಇವರು ಪ್ರಭಾವಿಗಳು, ಶಾಸಕರು ಅನ್ನೋ ಕಾರಣಕ್ಕೋಸ್ಕರ ಯಾರು ಪ್ರಶ್ನೆ ಮಾಡ್ತಿಲ್ಲ ಇವರನ್ನ. ನಿಜ ಅರವಿಂದ್, ಯಾವುದೇ ರಾಜಕಾರಣಿ ಆಗಿರ್ಬೋದು, ಪ್ರಭಾವಿ ವ್ಯಕ್ತಿಗಳಿಗೆ ಸರ್ಕಾರಿ ಅಧಿಕಾರಿಗಳು ಯಾವುದೇ ರೀತಿಯಾದ ಒತ್ತಡ ಹಾಕುದಿಲ್ಲ. ಬದಲಾಗಿ ಅಲ್ಲಿರುವಂತ ಜನರಿಗೆ ಇದರ ಸಮಸ್ಯೆಯನ್ನ ಅಂತ ಹೇಳಿದ್ರೆ ಎದುರಿಸಬೇಕಾದಂತ ಒಂದು ಸ್ಥಿತಿ ಸದ್ಯಕ್ಕೆ ಇಲ್ಲಿ ಕೂಡ ಬಂದಿರುವಂತದ್ದು. ಈ 4-5 ಹಳ್ಳಿ ಜನರಿಗೆ ಏನಂತಿದ್ರೆ 8 ತಿಂಗಳಿಂದ ಯಾವುದೇ ರೀತಿಯಾದಂತ ಅಂತ ಹೇಳಿದ್ರೆ ನೆಮ್ಮದಿ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ ಬಂದಿದೆ. ಸದ್ಯಕ್ಕೆ ಇದೇ ನೀರು ಏನಂತಿದ್ರೆ ಮುಂದೆ ನವಲಗುಂದ ತಾಲೂಕಿನಲ್ಲಿರುವಂತ ಒಂದು ಬೆಣ್ಣಿಹಳ್ಳ ಮತ್ತು ತುಪ್ರಿ ಹಳ್ಳಕ್ಕೆ ಹೋಗಿ ಸೇರಿ ಮುಂದೆ ಅದು ಏನಂತ ಹೇಳಿದ್ರೆ ಕಾಲುವೆಗಳಿಗೆ ಹೋಗಿ ಸೇರುವಂತ ಪರಿಸ್ಥಿತಿ ಕೂಡ ಇದೆ. ಅರವಿಂದ್, ಓಕೆ ಜಾವೀದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನಾವು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹತ್ರ ರಿಯಾಕ್ಷನ್ ತಗೊಳ್ಳೋಣ ಅಂತ ನಾವು ಕೂಡ ಕಾಲ್ ಮಾಡ್ತಾ ಇದ್ದೀವಿ. ಆದರೆ ಕರೆಯನ್ನು ಕಟ್ ಮಾಡ್ತಾ ಇದ್ದಾರೆ ಶಾಸಕಿಯವರು. ಯಾಕೆಂದರೆ ಇಲ್ಲಿ ಸಮರ್ಥನೆಯನ್ನು ಕೊಡಬೇಕಾಗುತ್ತೆ. ನನ್ನ ಗಮನಕ್ಕೆ ಇದು ಬಂದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರು ಒಂದು ಶುಗರ್ ಫ್ಯಾಕ್ಟ್ರಿಯನ್ನು ಅವ್ರು ಮಾಡಿದ್ದಾರೆ ಅಂತಂದಮೇಲೆ ಅವರ ಶುಗರ್ ಫ್ಯಾಕ್ಟ್ರಿಯಿಂದ ಬರ್ತಕ್ಕಂಥ ತ್ಯಾಜ್ಯ ಎಲ್ಲಿ ಡಂಪ್ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿರೋದ್ರಿಂದನೇ ಅವರು ಕರೆಯನ್ನು ಕಟ್ ಮಾಡ್ತಾ ಇದ್ದಾರೆ. ಆದರೆ ನೀವು ಕರೆ ಕಟ್ ಮಾಡಿದ್ರೂ ಪರವಾಗಿಲ್ಲ, ದಯವಿಟ್ಟು ಇದಕ್ಕೆ ಆಲ್ಟರ್ನೇಟಿವ್ ಅಂದರೆ ಒಂದು ನೀರು ಶುದ್ಧೀಕರಣ ಘಟಕವನ್ನು ಸ್ಥಾಪನೆ ಮಾಡಿ ಅಲ್ಲಿ ಶುದ್ಧೀಕರಿಸಿದಂತಹ ತ್ಯಾಜ್ಯವನ್ನು ಬೇಕಾದರೆ ನೀವು ಬಿಡಿ, ಅದು ಓಕೆ. ಬಟ್ ಈ ಥರ ಬಿಟ್ಟು ಆ ಭಾಗದ ಜನ ಯಾವ್ಯಾವುದು ಅಂತಂದರೆ ಉಳ್ಳಿಗೇರಿ, ಇನಾಮ್ ಹೊಂಗಲ್, ಶಿರೂರ್, ಆಯಟ್ಟಿ ಇಂಥ ಗ್ರಾಮದ ಜನಗಳಿಗೆ ತೊಂದರೆಯನ್ನು ದಯವಿಟ್ಟು ಕೊಡಬೇಡಿ.